ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಹಾಗೆ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಆದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಲೀವ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಮತ್ತು ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಸ್ಲೀವ್ ಕಟಿಂಗ್ ಆದ ನಂತರ ನಾವು ಇವಾಗ ಮೇನ್ ಫ್ಯಾಬ್ರಿಕ್ನ ನಾನು ರೈಟ್ ಸೈಡಲ್ಲೇ ಇಟ್ಕೊಂಡು ಇವಾಗ ಲೈನಿಂಗ್ನ ಜೋಡಿಸ್ತಾ ಇದ್ದೀನಿ. ಫ್ರಂಟ್ ಶೇಪ್ ಮುಂದ್ಗಡೆ ಬರೋ ರೀತಿಯಾಗಿ ಇಟ್ಕೊಂಡು ಲೈನಿಂಗ್ನ ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೊದಲೇನು ನಾವು ಸ್ಲೀವ್ ರೆಡಿ ಮಾಡ್ಲಾಗ್ತಿರ್ತೀವಲ್ವ, ಫ್ರಂಟ್ ಶೇಪ್ ಮುಂದೆ ಬರೋ ರೀತಿಯಾಗಿ ಅದನ್ನ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ಎರಡನೇ ಸ್ಲೀವ್ ರೆಡಿ ಮಾಡಬೇಕಾಯಿತು ಅಂತಂದರೆ ಏನು ಫ್ರಂಟ್ ಶೇಪ್ ತೆಗೆದಿರ್ತಿಲ್ಲ ಅದು ಹಿಂದ್ಗಡೆ ಇಟ್ಬಿಟ್ಟು ಬ್ಯಾಕ್ ಸೈಡ್ ಬರೋ ರೀತಿ ಏನಿರುತ್ತಲ್ಲ ಫ್ರಂಟ್ ಶೇಪ್ ಹಿಂದ್ಗಡೆ ಬರೋ ರೀತಿಯಾಗಿ ನಾವು ಇಟ್ಬಿಟ್ಟು ಸ್ಟಿಚ್ ಹಾಕಿದ್ವಿ ಅಂತಂದ್ರೆ ಎರಡು ಸ್ಲೀವ್ ರೆಡಿ ಆಗಿಬಿಟ್ಟಿರ್ತೈತಿ. ಇಲ್ಲ ಅಂತಂತಂದ್ರೆ ಒಂದೊಂದು ಸರ್ತಿ ಏನಾಗಿಬಿಟ್ಟಿರ್ತೈತಿ, ಒಂದೇ ಸೈಡ್ ಸ್ಲೀವ್ ರೆಡಿ ಆಗಿಬಿಟ್ಟಿರ್ತೈತಿ, ಆವಾಗ ಪ್ರಾಬ್ಲಮ್ ಆಗಿಬಿಡ್ತೈತಿ. ಪ್ರತಿಯೊಂದು ಅಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಈ ರೀತಿಯಾಗಿ ಕನ್ಫ್ಯೂಷನ್ ಆಗತ್ತೆ. ಹೀಗಾಗಿ ಈ ರೀತಿಯಾಗಿ ಕನ್ಫ್ಯೂಷನ್ ಆಗದೇ ರೀತಿಯಾಗಿ ಯಾವ ರೀತಿಯಾಗಿ ಸ್ಲೀವ್ನ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಸ್ಲೀವ್ ಕಂಪ್ಲೀಟ್ ಆಯಿತು. ಇವಾಗ ಸೆಂಟ್ರಲ್ಲಿ ಈ ರೀತಿಯಾಗಿ ನಾಚ್ ಹಾಕಿಬಿಟ್ಟು ಇನ್ನೊಂದು ಸ್ಲೀವ್ನ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ತೀನಿ. ಇನ್ನೊಂದು ಸ್ಲೀವ್ನ ಹೇಳಿದ ಹಾಗೆ ಫ್ರಂಟ್ ಪಾರ್ಟ್ ಏನೈತಲ್ಲ ಹಿಂದ್ಗಡೆ ಬರೋ ರೀತಿಯಾಗಿ ಇಟ್ಬಿಟ್ಟು ಇವಾಗ ಸ್ಲೀವ್ ರೆಡಿ ಆಯಿತು. ಎರಡು ಸೈಡ್ ಸ್ಲೀವ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಈಸಿ ಮೆಥಡ್ ಒಳಗೆ ನಾವು ಯಾವುದೇ ಕನ್ಫ್ಯೂಷನ್ ಇರಲಾರ್ದ ರೆಡಿ ಮಾಡೋದು ಅಂತ ಹೇಳಿ ಇವಾಗ ನಿಮಗೆ ತಿಳಿಸಿದ್ದೀನಿ. ಈ ಟಿಪ್ಸ್ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ. ಓಕೆ, ಇವಾಗ ಸ್ಲೀವ್ ರೆಡಿ ಆಯಿತು. ನಂತರ ಇವಾಗ ಪೂರ್ತಿ ಬ್ಲೌಸ್ ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗಿತ್ತು. ಇದು ಕಟೋರಿ ಬ್ಲೌಸ್. ನಾನು ಹಲವಾರು ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ವಿತ್ ಸ್ಟಿಚಿಂಗ್ನ ನಾನು ನಿಮಗೆ ತೋರಿಸಿದ್ದೀನಿ. ಇವಾಗ ಎಲ್ಲ ಬ್ಲೌಸ್ ಕಂಪ್ಲೀಟ್ ಆಗೈತಿ. ಇವಾಗ ಡೈರೆಕ್ಟಾಗಿ ಸ್ಲೀವ್ನ ಜಾಯಿಂಟ್ ಮಾಡೋದನ್ನು ನಾನು ತೋರಿಸ್ತೀನಿ. ಸೆಂಟ್ರಲ್ಲಿ ಏನು ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ಲ ಶೋಲ್ಡರಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿಂದನೇ ನಾವು ಸ್ಲೀವ್ನ ಜಾಯಿಂಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನೀವೇನು ಟೈಲರಿಂಗ್ ಮಾಡೋರು ನಾವೇನು ಸೆಂಟ್ರಲ್ಲಿ ಏನು ನಾಚ್ ಹಾಕಿರ್ತೀವಲ್ಲ ಇಲ್ಲೊಂದು ಏನು ಅಬ್ಸರ್ವ್ ಮಾಡಬೇಕಂತಂದರೆ ಫ್ರಂಟ್ ಶೇಪ್ ಯಾವ ಕಡೆ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಇವಾಗ ಬ್ಲೌಸ್ ಫ್ರಂಟ್ ಪಾರ್ಟ್ ಯಾವ ಕಡೆ ಇರುತ್ತಲ್ಲ ಆ ಕಡೆ ಈ ರೀತಿಯಾಗಿ ಉಲ್ಟಾ ಇಟ್ಬಿಡಬೇಕು. ಇಟ್ಟು ನಾಚ್ ಏನು ಹಾಕಿರ್ತೀವಲ್ಲ ಅದು ಸೆಂಟ್ರಲ್ಲಿ ಬರಬೇಕು. ಈ ರೀತಿಯಾಗಿ ಇಟ್ಕೊಂಡು ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಪೇಸ್ ಬಿಟ್ಟು ನಾವು ಸ್ಟಿಚ್ನ ಹಾಕ್ತಾ ಹೋಗಬೇಕು. ಇವಾಗ ಸೆಂಟ್ರಿಂದನೇ ನಾನು ಹಾಕ್ತಾ ಹೊಂಟೇನಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ನೀವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀರಿ ಅಂದ್ರೆ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗೋವರೆಗೂ ಈ ರೀತಿಯಾಗಿ ಸೆಂಟ್ರಿಂದನೇ ನೀವು ಸ್ಟಿಚಿಂಗ ಹಾಕ್ತಾ ಹೋಗ್ರಿ. ಮುಂದೆ ಪರ್ಫೆಕ್ಟ್ ಆದ ನಂತರ ನೀವು ಎರಡು ಬಟ್ಟೆನ ಜಾಯಿಂಟ್ ಅಳತೆ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಬಟ್ಟೆನ ಉಳಿದಿತ್ತು ಅಂತಂದ್ರೆ ಅದನ್ನ ಬಿಟ್ಬಿಟ್ಟು ಸ್ಟಿಚ್ ಹಾಕ್ತಾ ಹೋಗಬೇಕಾಗಿರ್ತತಿ. ಇನ್ನೊಂದು ಸ್ಲೀವ್ ಜಾಯಿಂಟ್ ಮಾಡಬೇಕಾದ್ರೆ ನಿಮ್ಗೆ ನಾನು ತಿಳಿಸ್ತೀನಿ. ಇವಾಗ ಒಂದು ಸೈಡು ಸ್ಟಿಚಿಂಗ್ ಹಾಕೋದು ಕಂಪ್ಲೀಟ್ ಆಯಿತು. ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ಸೆಂಟ್ರಿಂದನೇ ನಾನು ಸ್ಟಿಚ್ ಹಾಕ್ತಾ ಹೋಗ್ತೀನಿ. ತುಂಬ ಈಸಿ ಮೆಥಡ್ ಒಳಗೆ ನೀವು ಸ್ಲೀವ್ನ ಜಾಯಿಂಟ್ ಮಾಡ್ಬೋದು. ಇಲ್ಲ ನೀವು ಸ್ಟಾರ್ಟಿಂಗಿಂದನೇ ನೀವು ಸ್ಲೀವ್ನ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಸೆಂಟ್ರ್ ಪಾಯಿಂಟ್ ಏನಿರುತ್ತಲ್ಲ ಮಧ್ಯದಲ್ಲಿ ಅಲ್ಲೇ ಶೋಲ್ಡರ್ ಜಾಯಿಂಟ್ ಏನು ಮಾಡಿರ್ತೀವಲ್ವ ಮತ್ತು ಸ್ಲೀವ್ಗೆ ಏನು ನಾಚ್ ಹಾಕಿರ್ತೀವಲ್ಲ ಎರಡೂ ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿತು ಅಂತಂದ್ರೆ ಬ್ಲೌಸ್ ಫಿನಿಶಿಂಗ್ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ. ಪ್ರಾಬ್ಲಮ್ ಬರ್ಲಾಕ್ಕೆ ಸ್ಟಾರ್ಟ್ ಆಕೈತಿ ಕಸ್ಟಮರ್ದಿಂದ. ನಮ್ಗೆ ಸ್ಲೀವ್ ರೆಡಿ ಮಾಡಿದ ನಂತರ ನಾವು ಅಬ್ಸರ್ವ್ ಮಾಡಿ ನೀವು ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಕಸ್ಟಮರ್ಸ್ ಏನು ಪ್ರಾಬ್ಲಮ್ ಬರ್ತಿದೆ, ಸರಿಯಾಗಿ ಕೂತ್ಕೊಂಡಿಲ್ಲ, ಸ್ಲೀವ್ ಈ ರೀತಿಯಾಗಿ ಅಂದರೆ ಕರೆಕ್ಟಾಗಿ ಫಿನಿಶಿಂಗ್ ಬರ್ಲಾತಿಲ್ಲ ಅಂಥೇಳಿ ತುಂಬಾ ಪ್ರಾಬ್ಲಮ್ ಬರ್ಲಾಕ್ಕೆ ಸ್ಟಾರ್ಟ್ ಆಕೈತಿ. ಈ ರೀತಿಯಾಗಿ ನಾವು ಬ್ಲೌಸ್ ಸ್ಟಿಚಿಂಗ್ ಒಳಗೆ ಚಿಕ್ಕ ಪುಟ್ಟ ಟಿಪ್ಸ್ ಕೂಡ ಫಾಲೋ ಮಾಡಿಬಿಟ್ಟು ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಫೈನಲ್ ಆಗಿ ನಾವು ಬ್ಲೌಸ್ನ ನೀಟಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು. ಅದೇ ರೀತಿಯಾಗಿ ನೀಟಾಗಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ಸ್ ಜಾಸ್ತಿ ಆಗೇ ಆಗ್ತಾರೆ. ಸೊ ಇವಾಗ ಇನ್ನೊಂದು ಸ್ಟಿಚ್ನ ಹಾಕ್ಲಾತೀನಿ. ನಾವು ಸ್ಲೀವ್ ಜಾಯಿಂಟ್ ಮಾಡಿದ ನಂತರ ಎರಡು ಸ್ಟಿಚಿಂಗ್ನ ನಾವು ಹಾಕಬೇಕಾಗ್ತೈತಿ. ಯಾಕಂತಂದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಸ್ಲೀವ್ ಜಾಯಿಂಟಲ್ಲಿ ನಾವು ಎರಡು ಸ್ಟಿಚ್ನ ಹಾಕಬೇಕಾಗ್ತೈತಿ. ಇವಾಗ ಒಂದು ಸ್ಲೀವ್ನ ನಾವು ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು. ಫ್ರಂಟ್ ಶೇಪು ಯಾವ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟು ಮುಂದ್ಗಡೆ ಬಂದಿದೆ. ಮೊದಲಿಗೆ ನಾವು ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಪಾರ್ಟ್ನ ಮುಂದ್ಗಡೆ ಇಟ್ಟು
ನಾನು ಸ್ಲೀವ್ ಜಾಯಿಂಟ್ನ ಮಾಡಿದೆ. ಇವಾಗ ಬ್ಯಾಕ್ ಪಾರ್ಟ್ ಮುಂದ್ಗಡೆ ಇದೆ. ಹಾಗೆ ನಾವು ಸ್ಲೀವ್ದು ಫ್ರಂಟ್ ಪಾರ್ಟ್ ಏನಿದೆಯಲ್ಲ ಆ ಸೈಡ್ ಬಿಟ್ಬಿಟ್ಟು ಬ್ಯಾಕ್ ಪಾರ್ಟಿಗೆ ನಾನು ಈ ರೀತಿಯಾಗಿ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ಅಳತೆ ಮಾಡ್ತಾಯಿದ್ದೀನಿ. ಸೆಂಟ್ರ್ ಏನು ಹಾಕಿರ್ತೀವಲ್ಲ ಅಲ್ಲಿಂದ ಇಟ್ಕೊಂಡು ಈ ರೀತಿಯಾಗಿ ನಾವು ಅಳತೆ ಮಾಡ್ಕೊಂಡು ಬರಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆ ನಿಮಗೆ ಬಂದಿದೆ. ಸೊ ನಾನು ಅದನ್ನ ಎಕ್ಸ್ಟ್ರಾ ಬಿಟ್ಟು ನಾನು ಇವಾಗ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೀವು ಪೂರ್ತಿ ನೀವು ಎರಡು ಕರೆಕ್ಟಾಗಿ ಇಟ್ಬಿಟ್ಟು ನೀವು ಜಾಯಿಂಟ್ ಮಾಡ್ತಾ ಹೋದ್ರಿ ಅಂತಂದ್ರೆ ಮಧ್ಯದಲ್ಲಿ ನಾವು ಏನು ಹಾಕಿರ್ತೀವಲ್ಲ ಅದು ಸರಿಯಾಗಿ ಶೋಲ್ಡ್ರ್ ಜಾಯಿಂಟ್ ಹತ್ರನ ಕೂತ್ಕೊಳ್ಳೋಂಗಿಲ್ಲ. ಹೀಗಾಗಿ ಬ್ಲೌಸ್ ಫಿನಿಶಿಂಗ ಕೆಟ್ಟೋಗುತ್ತೆ. ಹೀಗಾಗಿ ನಾವು ಅಳತೆ ಮಾಡಿಬಿಟ್ಟು ಈ ರೀತಿಯಾಗಿ ಜಾಯಿಂಟ್ನ ಮಾಡ್ಕೊಳ್ಳಿ. ಇಲ್ಲ ನೀವು ಸೆಂಟ್ರಲ್ಲಿ ಇಟ್ಬಿಟ್ಟು ನೀವು ಮಧ್ಯದಿಂದನೇ ನೀವು ಸ್ಟಿಚ್ನ ಹಾಕಿ ನಾವು ಜಾಯಿಂಟ್ ಮಾಡ್ತೀವಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ನೀವು ಆ ರೀತಿಯಾಗಿ ಮಾಡ್ಬೋದು. ನೀವು 1-2-3 ಬ್ಲೌಸ್ನ ಸ್ಟಿಚ್ ಮಾಡಿದ ನಂತರ ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿರ್ತೈತಿ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂಥೇಳಿ. ನೀವು ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ನೀವು ಸ್ಲೀವ್ ಜಾಯಿಂಟ್ನ ಮಾಡಬಹುದು. ಬ್ಲೌಸ್ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹೀಗಾಗಿ ನಾನು ಪ್ರತಿಯೊಂದು ವಿಡಿಯೋ ಏನೈತಲ್ಲ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಏನು ಅವಶ್ಯಕತೆ ಇದೆಯಲ್ಲ ಆ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೂ ಕೂಡ 2 ಸ್ಟಿಚ್ನ ಹಾಕ್ಲಾಕತ್ತೀನಿ. ಹಾಗೆ ನಾನು ಈಸಿ ಮೆಥಡ್ ಒಳಗೆ ಬ್ಲೌಸ್ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಬಟ್ಟೆನ ಫೋಲ್ಡ್ ಯಾವ ರೀತಿಯಾಗಿ ಮಾಡೋದು, ಮಾರ್ಕಿಂಗ್ ಹೆಂಗೆ ಮಾಡೋದು, ಮತ್ತು ಬ್ಲೌಸು ನಾರ್ಮಲ್ ಬ್ಲೌಸು ಫ್ರಂಟ್ ಶೇಪ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು, ಡಾಟ್ ಪಾಯಿಂಟ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು, ಮತ್ತು ಹುಕ್ಸ್ ಪಟ್ಟಿ ಉಂಡಿ ಪಟ್ಟಿ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು, ಪ್ರತಿಯೊಂದನ್ನು ನಾನು ಸೆಪ್ರೇಟಾಗಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಂತಂದರೆ ಚೆಕ್ ಮಾಡಿ ನೀವು ನೋಡ್ಬೋದು. ಇವಾಗ ಫೈನಲ್ ಆಗಿ ನಾನು ಬ್ಲೌಸ್ನ ರೈಟ್ ಸೈಡಲ್ಲೇ ಒಂದು ಸೈಡ್ ಸ್ಟಿಚ್ನ ಹಾಕ್ಲತ್ತಾನೆ. ಯಾಕಂತಂದರೆ ಓವರ್ಲಾಕ್ ಮಷಿನ್ ಇಲ್ಲ ಅಲ್ಲ, ಈ ರೀತಿಯಾಗಿ ನಾವು ಮಾಡೋದ್ರಿಂದ ಬಟ್ಟೆ ಏನು ಎಳೆ ಏನಿರುತ್ತಲ್ಲ ಅದು ಬಿಚ್ಚೋಗೋದಿಲ್ಲ. ಈ ರೀತಿಯಾಗಿ ನಾನು ಎರಡು ಸೈಡ್ ಕೂಡ ಸ್ಟಿಚ್ ಹಾಕ್ಕೊಂಡಾದ ನಂತರ ಫೋಲ್ಡ್ ಮಾಡಿಬಿಟ್ಟು ನಾನು ಫೈನಲ್ ಸ್ಟಿಚ್ನ ಹಾಕ್ತೀನಿ. ಇವಾಗ ನೋಡ್ತಾ ಇರ್ಬೋದು, ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದು ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಹೇಳಿ ನಾವು ಮಾರ್ಕಿಂಗ್ನ ಮಾಡಿರ್ತೀವಿ. 1 ಇಂಚು 1.5 2 ಇಂಚು ಈ ರೀತಿಯಾಗಿ ನಾವು ಎಕ್ಸ್ಟ್ರಾ ಬಟ್ಟೆನ ತೊಗೊಂಡಿರ್ತೀವಿ. ಈ ಬ್ಲೌಸ್ ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ನಾನು 1.5 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡಿದ್ನಿ. ಇವಾಗ ಕೂಡ ಅದೇ ರೀತಿಯಾಗಿ ನಾನು 1.5 ಇಂಚ್ ಆಗುವಷ್ಟು ಮಾರ್ಕಿಂಗ್ನ ಹಾಕ್ತಾಯಿದ್ದೀನಿ. ಹಾಗೆ ಎದೆ ಸುತ್ತಳತೆ ಕರೆಕ್ಟಾಗಿ ಬರ್ತಿದೆ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಬರ್ತಾಯಿದೆ. ಸೊ ಸೊಂಟದ ಸುತ್ತಳತೆಯಲ್ಲಿಯೂ ಕೂಡ ಅಷ್ಟೇ ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ನಿ. ಆ ರೀತಿಯಾಗಿ ಮಾರ್ಕ್ನ ಹಾಕಿ ನೀವು ಮೊದಲಿಗೆ ನೀವು ನಮಗೆ ಡೈರೆಕ್ಟಾಗಿ ಸ್ಟ್ರೈಟ್ ಲೈನ್ ಬರ್ತಾ ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವೊಂದು ಪೆನ್ಸಿಲಿಂದ ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಹಾಕೋಬಹುದು. ಮೇನ್ ನೀವು ನಮಗೆ ಸ್ಟ್ರೇಟಾಗಿ ಲೈನ್ ಬರ್ತಾ ಇಲ್ಲ ನಾವು ಅಂತಂದರೆ ನೀವು ಮೇನಾಗಿ ನೀವು ಬ್ಲೌಸ್ ಕಟ್ಟಿಂಗ್ನ ನೀಟಾಗಿ ತುಂಬ ಚೆನ್ನಾಗಿ ಕಟ್ಟಿಂಗ್ ಮಾಡಿದ್ರಿ ಅಂತಂದರೆ ನೀವು ಕರೆಕ್ಟಾಗಿ ನೀವು ಬ್ಲೌಸ್ ಫಿನಿಶಿಂಗ್ನ ಕರೆಕ್ಟಾಗಿ ಬರ್ತಾ ನೀವು ಕಲಿತಾ ಹೋಗ್ತೀರಿ. ಹಾಗಾಗಿ ನಾನು ಹೇಳ್ತಾ ಇರೋದು, ನೀವು 1-2-3 ಸರ್ತಿ ಬ್ಲೌಸ್ ಕಟ್ಟಿಂಗ್ನ ನೀವು ನೀಟಾಗಿ ಕಟ್ಟಿಂಗ್ ಮಾಡಿದೆ ಅಂದರೆ ಬರ್ತಾ ನೀವು ಇಂಪ್ರೂವ್ಮೆಂಟ ಬ್ಲೌಸ್ ಒಳಗೆ ಕಾಣ್ತೀರ. ಇವಾಗ ನೋಡ್ತಾ ಇರ್ಬೋದು ಸ್ಟ್ರೈಟಾಗಿ ಯಾವ ರೀತಿಯಾಗಿ ಲೈನ್ ಬಂದಿದೆ ಅಂಥೇಳಿ. ನಾನು 3 ಅಥವಾ 4 ಸ್ಟಿಚ್ನ ಹಾಕ್ತೀನಿ. ಯಾವುದೇ ಒಂದು ಬ್ಲೌಸ್ಗೆ ಆಗಿರ್ಬೋದು 3ರಿಂದ 4 ನಾನು ಸ್ಟಿಚ್ನ ಹಾಕ್ತೀನಿ. ಇವಾಗ ಈ ಸ್ಟಿಚ್ ಹಾಕಿದ ನಂತರ ಕರೆಕ್ಟಾಗಿಯೇ ಇರುತ್ತೆ. ಯಾಕಂತಂದರೆ ನಾವು ಕಟ್ಟಿಂಗ್ ಒಳಗೆ ಯಾವುದೇ ರೀತಿಯಾಗಿ ನಾವು ಮಿಸ್ಟೇಕ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ನೀವು ಸ್ಟಿಚಿಂಗ್ ಆದ ನಂತರ ಸಣ್ಣ ಪುಟ್ಟ ಸ್ಟಾರ್ಟಿಂಗ್ ಕಲಿಯೋರಾಗಿದ್ದರೆ ಸಣ್ಣ ಪುಟ್ಟ ಏನಾದರೂ ಪೈಪಿಂಗು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಹೀಗಾಗಿ ನಾವು ಕ್ರಾಸ್ ಬೆಲ್ಟು ಎಲ್ಲನೂ ನಾವು ಸರಿಯಾಗಿ ನಾವು ಮತ್ತು ಟಕ್ಸ್ ಪಾಯಿಂಟ್ನ ಸರಿಯಾಗಿ ನಾವು ಎರಡೂ ಪಾರ್ಟ್ಸಲ್ಲಿ ನಾವು ನೀಟಾಗಿ ಹಿಡಿದ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ. ಇವಾಗ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ನ ಹಾಕ್ತೀನಿ. ಈ ರೀತಿಯಾಗಿ ನೀವು ಸ್ಲೀವ್ನ ಜಾಯಿಂಟ್ ಮಾಡಬೇಕಾಯಿತು ಅಂತಂದರೆ ನಾನು ಹೇಳಿರ್ತಕ್ಕಂಥ ಒಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಇರಲಾರ್ದೆ ನೀವು ಬ್ಲೌಸ್ನ ಮುಗಿಸ್ಬೋದು. ಇವಾಗ ಕಸ್ಟಮರ್ಸ್ ಬ್ಲೌಸ್ನ ನೀವು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಒಂದು ಸರ್ತಿ ನೀವು ಒಂದೇ ಸೈಡ್ ಸ್ಲೀವ್ನ ರೆಡಿ ಮಾಡಿಬಿಟ್ಟು ನೀವು ಹೊಲಿದ್ರಿ ಅಂತಂದರೆ ಎಕ್ಸ್ಟ್ರಾ ಬಟ್ಟೆನೂ ಇರೋಂಗಿಲ್ಲ. ಕೆಟ್ಟೋಯ್ತು ಅಂತಂದ್ರೆ ಇಡೀ ಬ್ಲೌಸನ್ನೇ ಕೆಟ್ಟೋಗಿಬಿಡ್ತೈತಿ. ಹೀಗಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಬ್ಲೌಸ್ ಕಟ್ಟಿಂಗ್ನ ಮಾಡಿ ಮೊದಲಿಗೆ ನಿಮ್ಮ ಬ್ಲೌಸ್ ಆಗಿರ್ಬೋದು, ಮನೆ ಕಸ್ಟಮರ್ಸ್ ಬ್ಲೌಸ್ನ ಆಗಿರಬಹುದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ನೀಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ನೀವು ಕಸ್ಟಮರ್ಸ್ ಬ್ಲೌಸ್ನ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲಕತ್ತೀನಿ. ಹಾಗೆ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಪೂರ್ತಿ ಬ್ಲೌಸ ಫಿನಿಶಿಂಗ್ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಹಾಗೆ ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಡಿಸೈನು ಅಥವಾ ಬ್ಲೌಸ್ ಸ್ಟಿಚಿಂಗ್ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನೆಲ್ಲ ಕನ್ಫ್ಯೂಷನ್ ಇದೆ ಎಲ್ಲ ನೀವು ಕಮೆಂಟ್ ಮಾಡಿರಿ. ನಾನು ಆದಷ್ಟು ನನ್ನ ಬ್ಲೌಸ್ ಒಳಗೆ ಏನು ನಿಮಗೆ ಡೌಟ್ ಇದೆ ಎಲ್ಲ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೋಡ್ತಕ್ಕಂಥ ಎಲ್ಲ ವ್ಯೂವರ್ಸಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ.